ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ರೆಕಾರ್ಡ್ ಮಾಡೋಣ ಅಂತ ಬಂದ ಟೈಮ್ ಟೈಮ್ ನೋಡ್ಕೊಳ್ಬೇಕಲ್ವ ನಾನು. ಸೊ ನಾವೆಲ್ಲರೂ ಹೇಳ್ತೀವಿ ಟೈಮ್ ಮ್ಯಾನೇಜ್ ಮಾಡಬೇಕು, ಟೈಮ್ ಪಿಕಪ್ ಮಾಡಬೇಕು ಅಂತ. ಸೊ ಈ ನಮ್ಮ ಟೈಮಲ್ಲಿ ಮಕ್ಕಳಿಗೆ ನಾವು ಎಷ್ಟು ಟೈಮ್ ಅವ್ರ ಜೊತೆ ಕೊಡ್ತಾಯಿದ್ದೀವಿ, ಅಥವಾ ಮಕ್ಕಳಿಗೆ ಅವ್ರದ್ದೇ ಆದಂಥ ಸಮಯ ನಾವು ಹೇಗೆ ಕೊಡ್ತಾ ಇದ್ದೀವಿ ಅಂತ, ಓಕೆನಾ. ಸೊ ಇವಾಗ ನಮ್ಮ ಸಮಯನ ಇಟ್ಕೊಳಕ್ಕಾಗತ್ತಾ? ಇಲ್ಲ, ಆಗಲ್ಲ. ಸೊ ಇವಾಗ ಮಕ್ಕಳು ಅವರು ಎಸ್ಪೆಷಲಿ ಲೈಕ್ ನಿದ್ರೆ ಮಾಡುವಂತಹ ಸಮಯ. ನಾನು ನಿಜ ಹೇಳ್ತೀನಿ, 8:30 ಇಂಡಿಯನ್ ಟೈಮಿಂಗ್ಸು, 8:00ವರೆಗೆ ನಾವು ಮಕ್ಕಳನ್ನ ಎಲ್ಲ ಅವ್ರದ್ದು ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಬಿಟ್ಟು ವಿ ಹ್ಯಾವ್ ಟು ಸೆಂಡ್ ದೆಮ್ ಫಾರ್ ಅ ಬೆಡ್. ಓಕೆ, ಸೀರಿಯಸ್ಲಿ, ಬಿಕಾಸ್ ಅರ್ಲಿ ಮಾರ್ನಿಂಗ್ ನೀವು 5ಗೆ ಎದ್ದೇಳಿ ಅಥವಾ 5:30ಗೆ ಎದ್ದೇಳಿ ಆ ಕಡೆ ಏನೂ ಇದಿಲ್ಲ, ಓಕೆನಾ. ಲೈಕ್ ಇನ್ನೂ ಏನು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ. ಇವಾಗ 8th ಸ್ಟ್ಯಾಂಡರ್ಡ್ ಅಥವಾ 9th ಸ್ಟ್ಯಾಂಡರ್ಡ್ ಮಕ್ಕಳಾದರೆ ಸೊ ಬೆಳಗ್ಗೆ ಬೇಗನೆ ಎಬ್ಬಿಸ್ಬೋದು. ಇಲ್ಲ ಪ್ರೈಮರಿ ಸ್ಕೂಲ್, ಇವಾಗ ಮಕ್ಕಳು ಕಡಿಮೆ ಏಜ್, ಲೈಕ್ 6 ಇಯರ್ಸು 7 ಇಯರ್ಸು ಆ ಥರ ಇದ್ದರೆ 5:30ಗೆ ಅಥವಾ 5 o'clockಗೆ ಎಬ್ಬಿಸಿ ನಾವು ಅದೇನಿದೆ ಟಾಸ್ಕ್ನ ಅವರಿಗೆ ಇದು ಮಾಡ್ಬೋದು. ಬಟ್ ಎವ್ರಿ ಡೇ, ಅದು ಸಂಡೇ ಆಗಿರಲಿ ಅಥವಾ ಹಬ್ಬ ಆಗಿರಲಿ ಅಥವಾ ಕ್ರಿಸ್ಮಸ್ ಹಾಲಿಡೇಸ್, ವಾಟೆವರ್, ಸಮ್ಮರ್ ಹಾಲಿಡೇಸ್, ಎಲ್ಲ ಹಾಲಿಡೇಸಲ್ಲೂ ಇದೇ ರೂಟೀನ್ನ ಮೇಂಟೈನ್ ಮಾಡಬೇಕು, ಓಕೆನಾ. ಸೊ 8:30 ಅಂತಂದರೆ 8:30 ದೇ ಹ್ಯಾಸ್ ಟು. ಈವನ್ ನಾವು ಅಷ್ಟೇ, ಮಕ್ಕಳು ಮಲ್ಕೊಂಡ್ಬಿಟ್ರು ಅಂದ್ಬಿಟ್ಟು ಬ್ರೌಸ್ ಮಾಡ್ಕೊಂಡು ಕೂತ್ಕೊಳ್ಳೋಣಲ್ಲ. ಸೊ ನಾವು ಸಹ 8:30ಗೆ ನಮ್ಮ ಆ್ಯಕ್ಟಿವಿಟೀಸ್ನ ಎಲ್ಲ ಮುಗಿಸಿ 8:30ಗೆ ಇಫ್ ವಿ ಕ್ಲೋಸ್ ಅವರ್ ವರ್ಕ್ ಆ್ಯಂಡ್ ಇಫ್ ವಿ ಗೋ ಟು ಬೆಡ್ ಆನ್ ಟೈಮ್, ಸೊ ಮಾರ್ನಿಂಗು ವಿ ಹ್ಯಾವ್ ಲಾಟ್ ಆಫ್ ಟೈಮ್. ಸೊ ಯು ಟೇಕ್ ಅ ನ್ಯಾಪ್ ಇನ್ ದ noon, the kids if they want to take a nap. ಸೊ ಆ ಥರ ಇದು ಮಾಡಿಕೊಂಡ್ರೆ ಲೈಕ್ ವಿ ಹ್ಯಾವ್ ವೆರಿ ಗುಡ್ ಎನರ್ಜಿ ಇನ್ ದ ಮಾರ್ನಿಂಗ್. ಸೊ ಅದಕ್ಕೆ ಏನೇ ಧ್ಯಾನ ಮಾಡಬೇಕು ಅಥವಾ ಯೋಗಾಸನ ಮಾಡಬೇಕು ಅಂದರೆ ಮಾರ್ನಿಂಗ್ ಟೈಮಲ್ಲೇ ಹೇಳೋದು. ಟೈಮ್ ಇಲ್ಲ ಅಂದರೆ ಅದು ಈವ್ನಿಂಗಿಗೆ ನಾವು ಸ್ಕೆಡ್ಯೂಲ್ ಮಾಡ್ಕೊಳ್ತೀವಿ ಆ ಥರ. ಸೊ ಮಕ್ಕಳನ್ನ ಬೇಗ ಮಲಗಿಸಿ, ಬೇಗ ಎಬ್ಬಿಸಿ. ಇವತ್ತು ಟೈಮ್ ಬಗ್ಗೆ ಹೇಳಿದ್ದೀನಿ. ಮತ್ತೆ ಸಿಗ್ತೀನಿ. ನಮಸ್ಕಾರ.